ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮರಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಹೃದ್ಯೇವ ನಿರುದ್ಧ ಶ್ವಾಸಮುನೀಶ್ವರವತ್ ಕುಣಪೇಪಿ ಅಂತಶ್ವಾಸಸಂಭವೇನ ತದಭಾವಸ್ಯ ತ್ವಯಾ ನಿರ್ಣೇತುಂ ಅಶಕ್ಯತ್ವಾಚ್ಚ ಬಹಿಶ್ವಾಸಾಭಾವೇಪಿ ಜೀವನಸಂಭವಾಚ್ಚ ನಿರ್ಜೀವದೇಹೇ ನ ಜೀವಸಿದ್ಧಿ ಅಭೂತ್ ಇತ್ಯುಪಹಾಸಃ. ಇಲ್ಲಿ ಯಾವ ಶರೀರದಲ್ಲಿ ಶ್ವಾಸೋಚ್ಛ್ವಾಸ ಇದೆಯೋ ಅಲ್ಲಿ ಆ ಶರೀರ ಎಂಬತಕ್ಕಂಥದ್ದು ಬದುಕಿದೆ. ಯಾವ ಶರೀರದಲ್ಲಿ ಶ್ವಾಸೋಚ್ಛ್ವಾಸ ಇಲ್ಲವೋ ಅದು ಮೃತ ಶರೀರ ಅಂತ ಹೇಳಿದ್ರು. ಅದಕ್ಕೆ ಅಪಹಾಸ್ಯ ಮಾಡ್ತಾರೆ ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಧ್ರುವರಾಯರು ತಪಸ್ಸು ಮಾಡಬೇಕಾದರೆ 12 ದಿವಸಕ್ಕೆ ಒಂದು ಬಾರಿ ಶ್ವಾಸೋಚ್ಛ್ವಾಸ ಬಿಡ್ತಿದ್ರು ಅಂತ. ಹಾಗಾದರೆ 12 ದಿವಸ ಒಂದು ಬಾರಿ ಉಸಿರು ತೆಗೆದುಕೊಂಡ್ರೆ ಆಮೇಲೆ 12 ದಿವಸ ಸುಮ್ಮನಿರಬೇಕು. ಆಮೇಲೆ ಉಸಿರು ಬಿಡೋದು 12 ದಿವಸಕ್ಕೆ ಆದಮೇಲೆ ಮತ್ತೆ ಉಸಿರು ತೆಗಬೇಕು ಅಂತಂದರೆ 12 ದಿವಸ ಬೇಕು. ಮಾಡಿಕೊಡುತ್ತೆ, ಪ್ರಯತ್ನ ಮಾಡಬೇಕು. ಒಂದೇ ಸರ್ತಿ ಆಗಲ್ಲ, ಆಗುತ್ತೆ. ಅದೇ ಪ್ರಾಣಾಯಾಮ ಸಿದ್ಧಿ ಅಂತ ಹೇಳ್ತಾರೆ. ಅದನ್ನು ಹಂತ ಹಂತವಾಗಿ ನಾವು ಅಭ್ಯಾಸ ಮಾಡ್ತಾ ಬಂದರೆ ಆವಾಗ ಅದು ಸಾಧ್ಯವಾಗುತ್ತೆ. ಹಾಂ, ಏನು ಬೇಕಾಗಿಲ್ಲ. ಹೀಗೆ ಶ್ವಾಸ ನಿರೋಧ ಮಾಡಲಿಕ್ಕೆ ಬರುತ್ತಲ್ಲ, ಋಷಿಮುನಿಗಳೆಲ್ಲ ಈ ರೀತಿಯ ಪ್ರಾಣಾಯಾಮ ಸಿದ್ಧಿಯಿಂದ ತಮ್ಮ ಶರೀರದಲ್ಲಿ ಶ್ವಾಸವನ್ನು ನಿರೋಧ ಮಾಡ್ಕೊಳ್ತಾ ಇದ್ದರು. ಹಾಗಾದರೆ ಅವರ ಶರೀರದಲ್ಲಿ ಶ್ವಾಸೋಚ್ಛ್ವಾಸ ಇಲ್ಲ, ಹಾಗಾದ್ರೆ ಮೃತ ಶರೀರ ಅಂತ ಹೇಳಬೇಕಾಗಿತ್ತು ನೀನು. ಋಷಿಮುನಿಗಳ ಶರೀರ ಇದೆಯಲ್ಲ, ಆ ಶರೀರದಲ್ಲಿ ಶ್ವಾಸೋಚ್ಛ್ವಾಸ ಇಲ್ಲ, ಅದನ್ನು ಮೃತ ಶರೀರ ಅಂತ ಹೇಳಬೇಕಾಗಿತ್ತು. ಅದರಿಂದ ಕೇವಲ ಹೊರಗಿನ ಶ್ವಾಸೋಚ್ಛ್ವಾಸ ಇಲ್ಲ ಅಂತ ಇಟ್ಕೊಂಡ್ಬಿಟ್ಟು ನೀನು ಅದು ಮೃತ ಶರೀರ ಅಂತ ಹೇಳ್ತೀಯಾ ಅಂತ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಹೃದ್ಯೇವ, ಯಾರು ಮನಸ್ಸಿನಲ್ಲೇನೆ ಹೃದಯದಲ್ಲಿಯೇನೆ ನಿರುದ್ಧ ಶ್ವಾಸ ಮುನೀಶ್ವರವತ್ ತಮ್ಮ ಶ್ವಾಸೋಚ್ಛ್ವಾಸವನ್ನು ನಿರೋಧ ಮಾಡಿಕೊಂಡಿದ್ದಾರೋ, ಪ್ರಾಣಾಯಾಮದ ಮೂಲಕ ಆ ಶ್ವಾಸೋಚ್ಛ್ವಾಸವನ್ನು ನಿರೋಧ ಮಾಡಿಕೊಂಡಿದ್ದಾರೋ ಯಾರು? ಮುನೀಶ್ವರರು, ಶ್ರೇಷ್ಠ ಋಷಿಗಳು. ಅವರಂತೆ ಕುಣಪೇಪಿ, ಮೃತವಾದಂಥ ಶರೀರದಲ್ಲೂ ಕೂಡ ಅಂತಶ್ವಾಸ ಸಂಭವೇನ, ಒಳಗಡೆ ಶ್ವಾಸ ಎಂಬತಕ್ಕಂಥದ್ದು ಇರಬಹುದು, ಹೊರಗಡೆ ಇಲ್ಲ ಅಂತ ಹೇಳ್ತೀಯ. ಆದರೆ ಹೇಗೆ ಆ ಪ್ರಾಣಾಯಾಮದ ಸಿದ್ಧಿಯನ್ನು ಪಡೆದಿರತಕ್ಕಂತಹ ಋಷಿಗಳಲ್ಲಿ ಒಳಗಡೆ ಶ್ವಾಸೋಚ್ಛ್ವಾಸ ಇರುತ್ತೆ, ಹೊರಗಡೆ ಮಾತ್ರ ಶ್ವಾಸೋಚ್ಛ್ವಾಸ ಎಂಬತಕ್ಕಂಥದ್ದು ಇರಲ್ಲ. ಹಾಗೆ ನೀನು ಹೇಳುವ ರೀತಿಯಲ್ಲಿ ಶ್ವಾಸೋಚ್ಛ್ವಾಸ ಇಲ್ಲ ಮೃತ ಶರೀರ ಅಂತಂದರೆ ಋಷಿಮುನಿಗಳಂತೆ ಮೃತ ಶರೀರದಲ್ಲೂ ಕೂಡ ಒಳಗಡೆ ಶ್ವಾಸೋಚ್ಛ್ವಾಸ ಇರ್ಬೋದು. ನೀನು ಅದನ್ನು ಮೃತ ಶರೀರ ಅಂತಂಗೆ ಹೇಳ್ತೀಯ. ಶ್ವಾಸ ಸಂಭವೇನ ತದಭಾವಸ್ಯ ತ್ವಯಾ ನಿರ್ಣಯಿತು ಅಶಕ್ಯತ್ವಾತ್, ಆ ಒಳಗಡೆಯ ಶ್ವಾಸೋಚ್ಛ್ವಾಸವೂ ಇಲ್ಲ ಅನ್ನೋದನ್ನು ನಿನಗೆ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಬಹಿಶ್ವಾಸ ಅಭಾವೇ, ಹೊರಗಡೆಯ ಉಸಿರಾಟ ಇಲ್ಲ ಅಂತಾದರೂ ಕೂಡ ಜೀವನ ಸಂಭವಾಚ್ಚ, ಅವನು ಬದುಕಿರಲಿಕ್ಕೆ ಅವಕಾಶ ಇದೆ. ನಿರ್ಜೀವದೇಹೇ ನ ಜೀವಸಿದ್ಧಿ. ಆದ್ದರಿಂದ ನಿರ್ಜೀವವಾಗಿರ್ತಕ್ಕಂತಹ ಆ ಶರೀರದಲ್ಲಿ ಜೀವ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ನಿನಗೆ ಹೇಳಲಿಕ್ಕೆ ಬರೋದಿಲ್ಲ. ನೀನು ಶ್ವಾಸೋಚ್ಛ್ವಾಸ ಇಲ್ಲ ಆದ್ದರಿಂದ ಜೀವ ಇಲ್ಲ ಅಂತ ಹೇಳ್ತೀಯ, ಅದು ಹೇಳಲಿಕ್ಕೆ ಬರಲ್ಲ. ಯಾಕೆ? ಶ್ವಾಸೋಚ್ಛ್ವಾಸ ಋಷಿಮುನಿಗಳು ಒಳಗಡೆನೇ ಮಾಡಿಕೊಂಡಿರುವಂತೆ ಅಲ್ಲಿಯೂ ಕೂಡ ಇರಬಹುದು, ಇಲ್ಲ ಅಂತಂಗೆ ಹೇಳ್ತೀಯ, ಜೀವ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ರಕ್ತಿಮಾ ರತ್ನಧಾತ್ವಾದಿ ಪಾರ್ಥಿವೇಷು ಸ್ವಭಾವತಃ ವರ್ತತೆ ಸತು ಯೋಗೇನ ತಜ್ಜಾತೀಯೇಪಿ ದೃಶ್ಯತಾಂ. ಇನ್ನು ಹಿಂದೆ ಒಂದು ಮಾತು ಹೇಳಿದ್ರು, ಎಲೆ, ಅಡಿಕೆ, ಸುಣ್ಣ ಇವುಗಳ 3ರ ಮೇಲನದಿಂದ ತಾಂಬೂಲದಲ್ಲಿ ಕೆಂಪು ಎಂಬತಕ್ಕಂಥದ್ದು ಉಂಟಾಗುತ್ತೆ.
ಹಾಗೆ ಪೃಥ್ವಿ ಅಪು ತೇಜಸ್ಸು ಈ ಭೂತಗಳ ಮೇಲನದಿಂದ ಚೈತನ್ಯ ಶಕ್ತಿ ಎಂಬತಕ್ಕಂಥದ್ದು ಉಂಟಾಗುತ್ತೆ ಅಂತ. ಆದರೆ ಹೇಳ್ತಾರೆ ಈ ಉದಾಹರಣೆ ಸರಿ ಇಲ್ಲ. ಎಲೆ ಅಡಿಕೆ ಸುಣ್ಣದಿಂದ ಕೆಂಪು ಉಂಟಾಗ್ಬೋದು, ಆದರೆ ಪೃಥ್ವಿ ಅಪು ತೇಜಸ್ಸಿನಿಂದ ಚೈತನ್ಯ ಶಕ್ತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳಿದ ಉದಾಹರಣೆ ಎಲೆ ಅಡಿಕೆ ಸುಣ್ಣದಲ್ಲಿ ಕೆಂಪು ಉಂಟಾಗುವ ಹಾಗೆ ಪೃಥ್ವಿ ಅಪ್ಪು ತೇಜಸ್ಸುಗಳಿಂದ ಚೈತನ್ಯ ಶಕ್ತಿ ಉಂಟಾಗುತ್ತೆ ಅಂತ. ಅದಕ್ಕೆ ಹೇಳ್ತಾರೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇದೆ. ಆ ಉದಾಹರಣೆ ಇಲ್ಲಿಗೆ ಅನ್ವಯ ಆಗಲ್ಲ. ಯಾಕೆ ಅಂತಂದರೆ ರಕ್ತಿಮ ರತ್ನಧಾತ್ವಾದಿ ಪದಾರ್ಥೇಶು ಸ್ವಭಾವತಃ ಎಲೆ ಅಡಿಕೆ ಸುಣ್ಣ ಯಾವುದನ್ನು ಬೇಕಾದ್ರೆ ತೆಗೆದುಕೊಳ್ಳ್ರಿ, ಅದರಲ್ಲಿ ಒಂದು ಬಣ್ಣ ಇದೆ. ಎಲೆಗೊಂದು ಬಣ್ಣ ಇದೆಯೋ ಇಲ್ವೋ? ಹಾಗೆ ಅಡಿಕೆಗೆ ಒಂದು ಬಣ್ಣ ಇದೆಯೋ ಇಲ್ವೋ? ಸುಣ್ಣಕ್ಕೊಂದು ಬಣ್ಣ ಇದೆಯೋ ಇಲ್ವೋ? ಹಾಗಾದರೆ ಅವುಗಳಲ್ಲಿ ಒಂದು ಬಣ್ಣ ಇದೆ. ಆದ್ದರಿಂದಾಗಿ ಬಣ್ಣ ಇರುವಂತಹ ವಸ್ತುಗಳಿಂದ ಬೇರೆಯಾದ ಒಂದು ಬಣ್ಣ ಬರಬಹುದು. ಪೃಥ್ವಿ ಅಪು ತೇಜಸ್ಸು ಇದರಲ್ಲಿ ಮೂರರಲ್ಲಿ ಯಾವುದಕ್ಕೆ ಚೈತನ್ಯ ಇದೆ? ಯಾವುದರಲ್ಲಾದರೂ ಒಂದರಲ್ಲಿ ಚೈತನ್ಯ ಇದ್ದಿದ್ದರೆ ಆವಾಗ ಏನಾಗಬೇಕಾಯಿತು? ಈ ಮೂರರ ಮೇಲಿನಿಂದ ಚೈತನ್ಯ ಬರುತ್ತೆ ಅಂತ ಹೇಳ್ಬೋದಾಗಿತ್ತು. ಅದು ಎಂಥ ಚೈತನ್ಯ ಬೇರೆ ಇಟ್ಕೊಂಡು, ನಾನು ಹುಚ್ಚನೋ ಬೆಪ್ಪನೋ ಒಳ್ಳೆ ಬುದ್ಧಿವಂತನೋ ಏನು ಬೇಕಾರಾಗಲಿ, ಅಂತೂ ಒಂದು ಚೈತನ್ಯ ಅಂತ ಬರಬೇಕು ಅಂತಾದರೆ ಏನಾಗಬೇಕು? ಈ ಪೃಥ್ವಿ ಅಪು ತೇಜಸ್ಸು ಇವುಗಳಲ್ಲಿ ಯಾವುದರಲ್ಲಿ ಆದರೂ ಕೂಡ ಒಂದರಲ್ಲಿ ಚೈತನ್ಯ ಎಂಬತಕ್ಕಂಥದ್ದು ಇದ್ದಿದ್ದರೆ ಆವಾಗ ಏನಾಗ್ತಿತ್ತು? ಈ ಮೇಲನದಿಂದ ಚೈತನ್ಯ ಎಂಬತಕ್ಕಂಥದ್ದು ಇದೆ ಅಂತ ಹೇಳ್ಬೋದಾಗಿತ್ತು. ಎಲೆ ಅಡಿಕೆ ಸುಣ್ಣ ಇವುಗಳ ಮೇಲನದಿಂದ ಕೆಂಪು ಬರಲಿಕ್ಕೆ ಸಾಧ್ಯ ಇದೆ, ಬರುತ್ತೆ. ಯಾಕೆ ಅಂತಂದರೆ ಅವುಗಳಲ್ಲಿ ಬಣ್ಣ ಇದೆ. ಅವುಗಳಲ್ಲಿ ಬಣ್ಣ ಇರೋದರಿಂದಾಗಿ ಮೇಲನದಿಂದ ಬೇರೆ ಬಣ್ಣ ಬಂತು. ಹಾಗೆ ಇಲ್ಲೂ ಕೂಡ ಯಾವುದೆಲ್ಲ ಒಂದರಲ್ಲಿ ಚೈತನ್ಯ ಶಕ್ತಿ ಇದ್ದಿದ್ದರೆ ಆವಾಗ ಮೇಲನದಿಂದ ಚೈತನ್ಯ ಶಕ್ತಿ ಬರುತ್ತೆ ಅಂತ ಹೇಳ್ಬೋದಾಗಿತ್ತು. ಆದರೆ ಮೂರರಲ್ಲಿಯೂ ಕೂಡ ಚೈತನ್ಯ ಶಕ್ತಿ ಇಲ್ಲ. ಆದ್ದರಿಂದ ಮೇಲನದಿಂದ ಚೈತನ್ಯ ಶಕ್ತಿ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯಾದರೂ ಜೀರಿಗೆ, ಮೆಂತ್ಯ, ಸಾಸಿವೆ ಇದಕ್ಕೆ ಖಾರ ಆಗುತ್ತಾ? ಜೀರಿಗೆ, ಮೆಂತ್ಯ, ಸಾಸಿವೆ ಹಾಕಿದರೆ ಖಾರ ಆಗುತ್ತಾ? ಯಾಕಾಗಲ್ಲ? ಮೂರಲ್ಲೂ ಖಾರದ ಶಕ್ತಿ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದ ಅದರ ಮೇಲನದಿಂದ ಏನಾಗಲ್ಲ? ಖಾರ ಆಗಲ್ಲ. ಹಾಗೆ ಪೃಥ್ವಿ ಅಪು ತೇಜಸ್ಸು ಇವುಗಳ ಮೇಲನಿಂದ ಚೈತನ್ಯ ಬರಬೇಕು ಅಂತಂದರೆ ಹೇಗೆ ಬರಲಿಕ್ಕೆ ಸಾಧ್ಯ? ಒಂದು ವೇಳೆ ಪೃಥ್ವಿ ಅಪು ತೇಜಸ್ಸಿನಿಂದ ಚೈತನ್ಯ ಬರುತ್ತೆ ಅಂತಾದರೆ ಆಗ ಮೆಂತ್ಯ, ಜೀರಿಗೆ, ಸಾಸಿವೆಯಿಂದ ಖಾರ ಆಗಬೇಕಾಗಿತ್ತು. ಹಾಗಾದರೆ ಇರತಕ್ಕಂಥದ್ರದ ಪರಿಣಾಮ ಆಗುತ್ತೆ, ಇಲ್ಲದೇ ಇರತಕ್ಕಂಥದ್ದು ಬರಲ್ಲ. ಹಾಗೆ ಈ ಎಲೆ ಅಡಿಕೆ ಸುಣ್ಣ ಅವುಗಳಲ್ಲಿ ಬಣ್ಣ ಇದೆ, ಆ ಬಣ್ಣ ಬದಲಾಯಿತು. ಆದರೆ ಪೃಥ್ವಿ ಅಪು ತೇಜಸ್ಸುಗಳಲ್ಲಿ ಚೈತನ್ಯ ಇಲ್ಲ, ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನೀನು ಹೇಳುವ ರೀತಿಯಲ್ಲಿ ಪೃಥ್ವಿ ಅಪು ತೇಜಸ್ಸು ಭೂತತ್ರಯಗಳ ಮೇಲನದಿಂದ ಆ ಶರೀರದಲ್ಲಿ ಚೈತನ್ಯ ಎಂಬತಕ್ಕಂಥದ್ದು ಉಂಟಾಗಿದೆ ಅಂತ ಹೇಳ್ತಕ್ಕಂಥ ಉದಾಹರಣೆ ಸರಿ ಇಲ್ಲ. ಯಾವುದ್ರದ್ದು ಆಗಲಿ, ಅದಾಗುತ್ತೆ. ಈ ನಮ್ಮ ಶರೀರ ಪೃಥ್ವಿ ಅಪು ತೇಜಸ್ಸುಗಳ ಮೇಲನದಿಂದಲೇ ಆಗಿರೋದು. ಇದು ಎಲ್ಲರೂ ಒಪ್ಪಿದ್ದಾರೆ. ತ್ರಿವೃತ್ಕರಣ ಎಂಬುದಾಗಿ ಶ್ರುತಿಯೂ ಹೇಳಿದೆ. ಪೃಥ್ವಿ ಅಪು ತೇಜಗಳ ಧರ್ಮ ಇರಲಿ, ಧರ್ಮ ಬೇರೆ ಬೇರೆ ಆದರೂ ಕೂಡ ಅವುಗಳ ಮೇಲನ ಕೂಡುತ್ತೆ. ಆದರೆ ಆ ಮೇಲನ ಆದಾಗ ಅವುಗಳಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಧರ್ಮ ಬರಲಿಕ್ಕೆ ಸಾಧ್ಯ ಇಲ್ಲ. ಚೈತನ್ಯ ಎಂಬತಕ್ಕಂಥದ್ದು ಜಡ ಯಾವ ಪದಾರ್ಥದಲ್ಲೂ ಇಲ್ಲ. ಆ ಯಾವ ಪದಾರ್ಥದಲ್ಲೂ ಇಲ್ಲದೇ ಇರತಕ್ಕಂತಹ ಆ ಚೈತನ್ಯ ಈ ಜಡ ಪದಾರ್ಥಗಳ ಮೇಲನದಿಂದ ಬರುತ್ತೆ ಅಂತ ಒಪ್ಪಲಿಕ್ಕೆ ಬರಲ್ಲ. ಮೇಲನ ಆಗುತ್ತೆ. ಹೌದು ಹೌದು, ಅದಕ್ಕೆ ಹೇಳ್ತಾ ಇರೋದು ಪಂಚಭೂತಗಳ ಮೇಲನ ಆಗುತ್ತೆ. ಮೇಲನದಿಂದ ಚೈತನ್ಯದ ಉತ್ಪತ್ತಿ ಆಗಲ್ಲ. ಮೇಲನ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಎಲೆ ಅಡಿಕೆ ಸುಣ್ಣ ಇವುಗಳ ಮಿಶ್ರಣದಿಂದ ಬಣ್ಣ ಇರೋದರಿಂದ ಬಣ್ಣ ಬದಲಾಯಿತು. ಇರುವ ಬಣ್ಣ ಇದ್ದೇ ಇದೆ, ಅಂದರೆ ಬೇರೆ ಬಣ್ಣ ಬಂತು. ಇವುಗಳಲ್ಲಿ ಯಾವುದಲ್ಲಾದರೂ ಒಂದರಲ್ಲಿ ಚೈತನ್ಯ ಇದ್ದಿದ್ದರೆ ಆವಾಗ ಇವುಗಳ ಮೇಲನದಿಂದ ಚೈತನ್ಯ ಬಂತು ಅಂತ ಹೇಳ್ಬೋದಾಗಿತ್ತು. ಇವುಗಳಲ್ಲಿ ಯಾವುದರಲ್ಲಿಯೂ ಕೂಡ ಚೈತನ್ಯ ಶಕ್ತಿ ಇಲ್ಲದೇ ಇರೋದರಿಂದಾಗಿ ಇವುಗಳ ಮೇಲನದಿಂದ ಚೈತನ್ಯ ಶಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ರತ್ನಧಾತ್ವಾದಿ ಪಾರ್ಥಿವೇಶು ರತ್ನ ಧಾತು ಮುಂತಾದಂತಹ
ಪಾರ್ಥಿವ ಪದಾರ್ಥಗಳಲ್ಲಿ ಸ್ವಭಾವತಃ ಸ್ವಾಭಾವಿಕವಾಗಿ ರಕ್ತಿಮ ಕೆಂಪು ಬಣ್ಣವು ವರ್ತತೆ ಇದೆ. ಸತು ಆ ಕೆಂಪು ಬಣ್ಣವಾದರೂ ಯೋಗೇನ ಎಲೆ ಅಡಿಕೆ ಮತ್ತು ಸುಣ್ಣ ಇವುಗಳ ಮೇಲನದಿಂದ ತದ್ಜಾತೀಯೇಪಿ ಅದರ ಸಜಾತೀಯವಾದವುಗಳಲ್ಲಿಯೂ ಕೂಡ ದೃಶ್ಯತಾಂ ಕಾಣಲ್ಪಡುತ್ತದೆ. ರತ್ನಧಾತ್ವಾದಿ ಪದಾರ್ಥೇಷು ಪಾರ್ಥಿವೇಷು ರತ್ನ ಧಾತು ಮೊದಲಾದಂತಹ ಪೃಥ್ವಿ ಪದಾರ್ಥಗಳಲ್ಲಿ ಪಾರ್ಥಿವ ಪದಾರ್ಥಗಳಲ್ಲಿ ಸ್ವಭಾವತಃ ಸ್ವಾಭಾವಿಕವಾಗಿ ರಕ್ತಿಮ ಕೆಂಪು ಬಣ್ಣವು ವರ್ತತೆ ಇದೆ. ಸತು ಆ ಕೆಂಪು ಬಣ್ಣವಾದರೂ ಯೋಗೇನ ಎಲೆ ಅಡಿಕೆ ಮತ್ತು ಸುಣ್ಣ ಇವುಗಳ ಸಂಬಂಧದಿಂದ ತಜ್ಜಾತೀಯೇಪಿ ಪಾರ್ಥಿವತ್ವೇನ ಸಜಾತೀಯವಾಗಿರತಕ್ಕಂತಹ ಪದಾರ್ಥಗಳಲ್ಲಿ ದೃಶ್ಯತಾಂ ಕಾಣಲ್ಪಡಲಿ. ಇದಾನೀಂ ಕ್ರಮುಕಾದಿಯೋಗವಿಶೇಷೇಣ ರಕ್ತಿಮಾ ಯಥಾ ಇತಿ ಪ್ರಾಗುಕ್ತ ದೃಷ್ಟಾಂತಸ್ಯ ವೈಷಮ್ಯಂ ಉಪಪಾದಯತಿ ಅಂತ. ಈಗ ಕ್ರಮುಕಾದಿ ಯೋಗ ವಿಶೇಷೇಣ ಎಲೆ ಅಡಿಕೆ ಸುಣ್ಣ ಇವುಗಳ ಯೋಗ ಮೇಲನ ವಿಶೇಷದಿಂದ ರಕ್ತಿಮಾ ಯಥಾ ಹೇಗೆ ತಾಂಬೂಲದಲ್ಲಿ ಕೆಂಪು ಬರುತ್ತೋ ಇತಿ ಪ್ರಾಗುಕ್ತ ದೃಷ್ಟಾಂತಸ್ಯ ಹಿಂದೆ ಹೇಳಿರ್ತಕ್ಕಂಥ ಉದಾಹರಣೆ ಅದು ವೈಷಮ್ಯಂ ಉಪಪಾದಯತಿ ಸರಿ ಇಲ್ಲ, ವ್ಯತ್ಯಾಸ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಜಾತಿಯ ಪಾರ್ಥಿವತ್ವೇನ ಪಾರ್ಥಿವ ಪದಾರ್ಥಗಳು. ಅದರಿಂದಾಗಿ ಪಾರ್ಥಿವ ಪದಾರ್ಥಗಳಲ್ಲಿ ಒಂದು ಕಡೆ ಕೆಂಪು ಬಣ್ಣ ಇರೋದರಿಂದ ಈ ಪಾರ್ಥಿವ ಪದಾರ್ಥಗಳಲ್ಲಿಯೂ ಕೂಡ ಕೆಂಪು ಬಣ್ಣ ಬರಬಹುದು. ಆದರೆ ಎಲ್ಲಿಯಾದರೂ ಪೃಥ್ವಿ ಅಪತೇಜಗಳಲ್ಲಿ ಚೈತನ್ಯ ಇದ್ದಿದ್ದರೆ ಆವಾಗ ಈ ಮೇಲನದಲ್ಲಿ ಚೈತನ್ಯ ಬರ್ತಿತ್ತು. ಎಲ್ಲಿಯಾದರೂ ಚೈತನ್ಯ ಕಂಡಿದೆಯಾ? ಇಲ್ಲ. ಅಂದರೆ ಇವುಗಳ ಮೇಲನದಲ್ಲಿ ಚೈತನ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮುಂದೆ ಹೇಳ್ತಾರೆ. ರತ್ನಧಾತ್ವಾದಿ ಪಾರ್ಥಿವೇಶು ಪದಾರ್ಥೇಶು ರಕ್ತಿಮ ತಜ್ಜಾತೀಯೇ ತಾಂಬೂಲಾದೌ ಅಂತ. ರತ್ನಧಾತು ರತ್ನ ಅಂದರೆ ಮುತ್ತು ರತ್ನಗಳು, ರತ್ನ ಅದರದ್ದು. ಧಾತು ಅಂತಂದರೆ ಅದು ಒಂದು ರಸವಿಶೇಷ, ಧಾತು ವಿಶೇಷ. ಅವುಗಳಲ್ಲಿ ರಕ್ತಿಮ ಕೆಂಪು ಬಣ್ಣ ಇದೆ, ತಜ್ಜಾತಿಯೇ. ಈ ತಾಂಬೂಲ ಇದೆಯಲ್ಲ ಅದು ಈ ರತ್ನಧಾತುಗಳ ಸಮಾನವಾಗಿರ್ತಕ್ಕಂಥ ಧರ್ಮವುಳ್ಳದ್ದು, ಅಂದರೆ ಸಜಾತೀಯ ಆಯ್ತದು. ಅವು ತಥಾ ಚ ಜಡೇ ಕ್ವಚಿತ್ ಸ್ವಭಾವಭೂತಂ ಅನ್ಯತ್ರ ಯೋಗೇನಾಪಿ ಜಾಯತಾಂ ನಾಮ. ಆದ್ದರಿಂದ ಜಡದಲ್ಲಿ ಸ್ವಭಾವಭೂತವಾದದ್ದು ಅದು ಬೇರೆ ಕಡೆಯಲ್ಲಿ ಅವುಗಳ ಸಂಬಂಧ ಇರೋದರಿಂದಾಗಿ ಆ ರೂಪ ಬಣ್ಣ ಎಂಬತಕ್ಕಂಥದ್ದು ಬರಬಹುದು. ಜಡೇ ಕ್ವಾಪಿ ಅದೃಶ್ಯಮಾನಂ, ಜಡದಲ್ಲಿ ಎಲ್ಲಿಯೂ ಕಾಣದೇ ಇರತಕ್ಕಂತಹ ಅತಯೇವ ತದ್ ಅಸ್ವಭಾವಭೂತಂ, ಅವುಗಳ ಸ್ವಭಾವ ಅಲ್ಲದೇ ಇರತಕ್ಕಂತಹ ಚೈತನ್ಯಂ, ಜಡದ ಸ್ವಭಾವ ಅಲ್ಲ ಚೈತನ್ಯ, ಅದು ಯೋಗಶತೇನಾಪಿ 100 ಪದಾರ್ಥಗಳ ಸಂಬಂಧ ಬಂದರೂ ಕೂಡ ನಜಾಯತೆ ಇತಿ ಭಾವ, ಅದಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುಂದೊಂದು ಉದಾಹರಣೆ ಕೊಡ್ತಾರೆ ಅವರು, ವಾದಿರಾಜ ತೀರ್ಥ ಶ್ರೀಪಾದಂಗಳವೇ. ಒಬ್ಬ ಕುರುಡ ಕಾಣಲ್ಲ, 100 ಜನ ಕುರುಡಕ್ಕೆ ಸೇರಿಕೊಂಡಿದ್ದಾರೆ. 100 ಜನ ಕುರುಡ ಸೇರಿಕೊಂಡ್ರೆ ಎಲ್ಲಿಯಾದರೂ ಕಾಣಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ? ಕಾಣುವಂತಹ ಶಕ್ತಿ ಒಬ್ಬ ಕುರುಡನಲ್ಲೂ ಇಲ್ಲ ಅಂತಾದರೆ 100 ಜನ ಕುರುಡ ಸೇರಿದ್ರೂ ಕೂಡ ಕಾಣುವ ಶಕ್ತಿ ಬರಲ್ಲ. ಹಾಗೆ ಪೃಥ್ವಿ ಅಪು ತೇಜಸ್ಸುಗಳಲ್ಲಿ 3ರಲ್ಲೂ ಕೂಡ ಚೈತನ್ಯ ಇಲ್ಲ ಅಂತಂದ ಮೇಲೆ 3ರ ಮೇಲನದಿಂದ ಚೈತನ್ಯ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ವಿಜಾತಿ, ಸಜಾತೀಯ ವಿಜಾತೀಯ. ಸಮಾನ ಧರ್ಮವುಳ್ಳದ್ದು ಸಜಾತೀಯ, ವಿರುದ್ಧವಾದ ಧರ್ಮವುಳ್ಳದು ವಿಜಾತೀಯ. ನೀರು ಬೆಂಕಿ ವಿಜಾತೀಯ, ನೀರು ಬೆಂಕಿ ವಿಜಾತೀಯ. ಹಾಗೆ ಬಟ್ಟೆ ಮತ್ತು ಪುಸ್ತಕ ಸಜಾತೀಯ. ಯಾಕೆ? ಬಟ್ಟೆಯಲ್ಲಿಯೂ ಬಣ್ಣ ಇದೆ, ಪುಸ್ತಕದಲ್ಲಿಯೂ ಬಣ್ಣ ಇದೆ, ಅಂದರೆ ಸಜಾತೀಯ ಅಂತೇಳಿ. ವಾಯು ಪುಸ್ತಕ ವಿಜಾತೀಯ, ವಾಯುವಿನಲ್ಲಿ ಬಣ್ಣ ಇಲ್ಲ, ಪುಸ್ತಕದಲ್ಲಿ ಬಣ್ಣ ಇದೆ. ಹೀಗೆ ಸಮಾನವಾದ ಧರ್ಮವುಳ್ಳದ್ದು ಸಜಾತೀಯ, ವಿರುದ್ಧವಾದ ಧರ್ಮವುಳ್ಳದ್ದು ವಿಜಾತೀಯ ಅಂತ. ಜ್ಞಾನಂತು ಪಂಚಭೂತಾತ್ಮ ಜಡವರ್ಗೇ ನ ಕುತ್ರಚಿತ್ ಅತೋ ಜಡಸ್ವಭಾವೋ ನ ತದ್ಯೋಗೇಪಿ ಜಡೇ ಕಥಂ
ಜ್ಞಾನ ಎಂಬತಕ್ಕಂಥದ್ದು ಪಂಚಭೂತಗಳಲ್ಲಿ ಯಾವ ಭೂತದಲ್ಲಿಯೂ ಇಲ್ಲ. ಜ್ಞಾನ ಎಂಬತಕ್ಕಂತಹ ಈ ಧರ್ಮ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಈ ಯಾವುದರಲ್ಲೂ ಕೂಡ ಅದು ಇಲ್ಲವೇ ಇಲ್ಲ. ಆದ್ದರಿಂದ ಜ್ಞಾನ ಇಲ್ಲ ಅನ್ನೋದು ಯಾವುದರ ಸ್ವಭಾವ? ಜಡ ಪದಾರ್ಥಗಳ ಸ್ವಭಾವ. ಜ್ಞಾನ ಇಲ್ಲ ಎಂಬತಕ್ಕಂಥದ್ದು ಜಡ ಪದಾರ್ಥಗಳ ಸ್ವಭಾವ. ಅತಃ ಜಡ ಸ್ವಭಾವ. ಅಂತಹ ಜಡ ಸ್ವಭಾವದಲ್ಲಿ ಅಸ್ವಭಾವ ಜ್ಞಾನ ಎಂಬತಕ್ಕಂಥದ್ದು ಬರಲ್ಲ. ಅಂದರೆ ಆ ಜಡಗಳ ಮೇಲನಾದಾಗ ಜ್ಞಾನ ಎಂಬತಕ್ಕಂಥದ್ದು ಬರಲಿಕ್ಕೆ ಹೇಗೆ ಸಾಧ್ಯ? ನ ತದ್ಯೋಗೇಪಿ ಜಡೇ ಕಥಂ ಅಂತ. ಆ ಜ್ಞಾನರಹಿತವಾಗಿರ್ತಕ್ಕಂತಹ ಜಡ ಪದಾರ್ಥಗಳ ಮೇಲನಾದಾಗ ಆ ಮೇಲೆ ಮಿಲಿತವಾದ ಪದಾರ್ಥಗಳಲ್ಲಿ ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಯಾವುದರಲ್ಲಾದರೂ ಒಂದರಲ್ಲಿ ಜ್ಞಾನ ಎಂಬತಕ್ಕಂಥದ್ದು ಇತ್ತು ಅಂತಾದರೆ ಜ್ಞಾನವುಳ್ಳಂತಹ ಒಂದು ಪದಾರ್ಥ ಅದರ ಜೊತೆಯಲ್ಲಿ ಉಳಿದ ಪದಾರ್ಥಗಳು ಸೇರಿಕೊಂಡಾಗ ಜ್ಞಾನ ಎಂಬತಕ್ಕಂಥದ್ದು ಬರ್ಬೋದಾಗಿತ್ತು. ಮೆಣಸಿನ್ಕಾಯಿ ಒಂದೇ, ಅದ್ರ ಜೊತೆಯಲ್ಲಿ ಬೇರೆ ಎಲ್ಲ ಹಾಕಿದ್ದೀರಾ, ಚಟ್ನಿ ಮಾಡ್ತೀರಾ, ಕಡಲೆಪಪ್ಪು ಹಾಕಿದ್ದೀರಾ, ಹುಣಸೆಹಣ್ಣು ಹಾಕಿದ್ದೀರಾ, ಬೆಲ್ಲ ಹಾಕಿದ್ದೀರಾ, ಉಪ್ಪು ಹಾಕಿದ್ದೀರಾ, ಎಲ್ಲ ಸೇರಿ ಖಾರ ಆಯಿತು. ಯಾಕಾಯಿತು? ಮೆಣಸಿನಕಾಯಿಯಲ್ಲಿ ಖಾರ ಇರೋದರಿಂದ ಇವೆಲ್ಲದರಲ್ಲೂ ಕೂಡ ಖಾರ ಬಂತು. ಈ ಮೆಣಸಿನಕಾಯಲ್ಲೇ ಖಾರ ಇಲ್ಲ ಅಂತಾದರೆ ಉಳಿದು ಅವೆಲ್ಲ ಸೇರಿಸಿದ್ರೆ ಖಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗೆಯೇ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇವು ಯಾವುದರಲ್ಲೂ ಜ್ಞಾನ ಇಲ್ಲ. ಯಾವುದರಲ್ಲೂ ಜ್ಞಾನ ಇಲ್ಲ ಅಂತಂದರೆ ಇದು ಐದನ್ನು ಮೇಲನ ಮಾಡಿದಾಗ ಇವುಗಳಲ್ಲಿ ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ಅವರು ಹೇಳುವ ರೀತಿಯಲ್ಲಿ ಈ ಶರೀರದಲ್ಲಿ ಪೃಥ್ವಿ, ಅಪು, ತೇಜಸ್ಸುಗಳ ಮಿಲನ ಆಗಿದೆ. ಆ ಮೇಲನದಿಂದ ಜ್ಞಾನ ಬಂತು, ಚೈತನ್ಯ ಬಂತು, ಜ್ಞಾನಶಕ್ತಿ ಬಂತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ತು ಆದರೆ ಜ್ಞಾನವು ಪಂಚಭೂತಾತ್ಮ ಜಡವರ್ಗೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಎಂಬುದಾಗಿ 5 ಪದಾರ್ಥಗಳ ಗುಂಪಿನಲ್ಲಿ ನ ಕುತ್ರಚಿತ್ ಯಾವುದರಲ್ಲಿಯೂ ನ ಇಲ್ಲ. ಅತಃ ಆದ್ದರಿಂದ ಜ್ಞಾನವು ಜಡಸ್ವಭಾವ, ಜಡದ ಸ್ವಭಾವವು ನ ಅಲ್ಲ. ತತ್ ಆ ಜ್ಞಾನವು ಯೋಗೇಪಿ ಜಡ ಪದಾರ್ಥಗಳ ಪರಸ್ಪರ ಮೇಲನ ಇದ್ದರೂ ಕೂಡ ಜಡ ಪದಾರ್ಥದಲ್ಲಿ ಕಥಂ ಬರಲಿಕ್ಕೆ ಹೇಗೆ ಸಾಧ್ಯ? ತು ಆದರೆ ಜ್ಞಾನವು ಪಂಚಭೂತಾತ್ಮ ಜಡವರ್ಗೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಎಂಬುದಾಗಿ 5 ಗುಂಪುಗಳಲ್ಲಿ ಕುತ್ರಚಿತ್ ಯಾವುದರಲ್ಲಿಯೂ ಕೂಡ ನ ಇಲ್ಲ. ಅತಃ ಆದ್ದರಿಂದ ಜ್ಞಾನವು ಜಡಸ್ವಭಾವ, ಜಡದ ಪದಾರ್ಥದ ಸ್ವಭಾವವು ನ ಅಲ್ಲ. ತತ್ ಆ ಜ್ಞಾನವು ಯೋಗೇಪಿ ಜಡ ಪದಾರ್ಥಗಳ ಪರಸ್ಪರ ಮೇಲನವಾದರೂ ಕೂಡ ಜಡ ಪದಾರ್ಥದಲ್ಲಿ ಕಥಂ ಬರಲಿಕ್ಕೆ ಹೇಗೆ ಸಾಧ್ಯ? ತದೇವ ಸ್ಪಷ್ಟಯತಿ. ಜ್ಞಾನ ಪಂಚಭೂತಗಳಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜ್ಞಾನಮಿತಿ ಪಂಚಭೂತಾತ್ಮ ಜಡವರ್ಗೆ ಪಂಚಭೂತ ರೂಪ ಜಡವರ್ಗೆ ಅಂತ. ಪಂಚಭೂತಾತ್ಮ ಅಂದ್ರೇನರ್ಥ? ಆತ್ಮ ಅಂದ್ರೇನು? ರೂಪ ಅಂತ ಅರ್ಥ. ಪಂಚಭೂತ ಸ್ವರೂಪವಾದಂತಹ ಜಡಗಳ ಗುಂಪಿನಲ್ಲಿ ಅಂತ ಅರ್ಥ. ಆತ್ಮ ಅಂದರೆ ಜೀವಾತ್ಮ ಅಂತ ಅರ್ಥ ಅಲ್ಲ. ಅಂದರೆ 5 ಜಡ ಪದಾರ್ಥ ರೂಪವಾದ ಗುಂಪು ಅಂತ ಅರ್ಥ. ನ ಕುತ್ರಚಿತ್ ನ ಕ್ವಾಪಿ ಇತ್ಯತಃ ಯಾವುದರಲ್ಲಿಯೂ ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ 5ರಲ್ಲಿಯೂ ಜ್ಞಾನ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಅತಃ ಜಡಸ್ವಭಾವ ನ ಜ್ಞಾನಂ ಜಡದ ಸ್ವಭಾವ ಜ್ಞಾನ ಎಂಬತಕ್ಕಂಥದ್ದು ಅಲ್ಲವೇ ಅಲ್ಲ. ತಜ್ಞಾನಂ ಯೋಗೇಪಿ ಅಂದರೆ ಜಡಾನಾಂ ಪರಸ್ಪರಂ ಯೋಗೇಪಿ ಆ ಜ್ಞಾನವು ಜಡ ಪದಾರ್ಥಗಳು ಒಂದಕ್ಕೊಂದು ಸೇರಿಕೊಂಡಾಗ ಜಡೇ ಕಥಂ ಸ್ಯಾತ್ ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ. ಯಾರಿಗೂ ಸಂಸ್ಕೃತ ಗೊತ್ತಿಲ್ಲ. 100 ಜನ ಸೇರಿಕೊಂಡ್ರು, ಯಾರಿಗಾರು ಸಂಸ್ಕೃತ ಗೊತ್ತಾಗುತ್ತಾ? ಯಾರಿಗೂ ಗೊತ್ತೇ ಇಲ್ಲ ಅಂತಂದರೆ 100 ಜನ ಸೇರಿದ್ರೂ ಕೂಡ ಸಂಸ್ಕೃತ ನಿಮ್ಗೆ ಗೊತ್ತಾಗಲ್ಲ. ಹಾಗೆ ಯಾರಲ್ಲಿ ಪಂಚಭೂತಗಳಲ್ಲಿ ಯಾವುದರಲ್ಲಿಯೂ ಚೈತನ್ಯ ಇಲ್ಲ ಅಂತಾದರೆ ಆ ಪಂಚಭೂತಗಳ ಮೇಲನದಿಂದ ಚೈತನ್ಯ ಎಂಬತಕ್ಕಂಥ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಜಪಾಕುಸುಮ ಯೋಗೇಪಿ ರೂಪವತ್ಯೇವ ರಕ್ತಿಮಾ ನಿರೂಪವಾಯೋ ಕಿಂ ರಕ್ತ ಶತಯೋಗೇಪಿ ರಕ್ತಿಮಾ. ಇದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಸ್ಫಟಿಕ ಇದೆ, ಸ್ಫಟಿಕದಲ್ಲಿ ಕೆಂಪಿಲ್ವೇ ಇಲ್ಲ.
ಕೆಂಪು ಇಲ್ಲದೇ ಇರುವಂತಹ ಸ್ಫಟಿಕಮಣಿಯಲ್ಲಿ ದಾಸವಾಳ ಅಂತ ಒಂದು ಪುಷ್ಪ, ಕೆಂಪು ಪುಷ್ಪ, ಆ ಪುಷ್ಪವನ್ನು ಇಟ್ಟಾಗ ಕೆಂಪು ಬಣ್ಣ ಇಲ್ಲದೇ ಇರುವಂತಹ ಆ ಸ್ಫಟಿಕ ಮಣಿಯಲ್ಲಿ ಕೆಂಪು ಬಣ್ಣ ಕಾಣುತ್ತೆ. ಕೆಂಪು ಬಣ್ಣ ಇಲ್ಲವೇ ಇಲ್ಲ. ಕೆಂಪು ಬಣ್ಣ ಇಲ್ಲದೇ ಇರುವಂತಹ ಸ್ಫಟಿಕ ಮಣಿಯಲ್ಲಿ ದಾಸವಾಳ ಪುಷ್ಪದ ಸಂಬಂಧದಿಂದ ಕೆಂಪು ಬಣ್ಣ ಕಾಣುತ್ತೋ ಇಲ್ವೋ? ಹಾಗೆ ಪೃಥ್ವಿ ಅಪು ತೇಜಸ್ಸುಗಳಲ್ಲಿ ಜ್ಞಾನ ಇಲ್ಲದೇ ಇರಬಹುದು, ಅದು ಸ್ಫಟಿಕದಲ್ಲಿ ಕೆಂಪು ಬಣ್ಣ ಇಲ್ಲದ ಹಾಗೆ. ಆದರೆ ದಾಸವಾಳದ ಸಂಬಂಧದಿಂದ ಸ್ಫಟಿಕಮಣೆಯಲ್ಲಿ ಕೆಂಪು ಕಂಡ ಹಾಗೆ ಪೃಥ್ವಿ ಅಪು ತೇಜಸ್ಸುಗಳ ಮೇಲನದಿಂದ ಚೈತನ್ಯ ಎಂಬತಕ್ಕಂಥದ್ದು ಕಾಣುತ್ತೆ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಹೇಳ್ತಾರೆ, ಈ ದಾಸವಾಳ ಜಪಾಕುಸುಮ ಅಂತ ಅದಕ್ಕೆ ಹೆಸರು. ದಾಸವಾಳ ಪುಷ್ಪಕ್ಕೆ ಜಪಾಕುಸುಮ ಅಂತ ಹೆಸರು. ಆ ದಾಸವಾಳ ಪುಷ್ಪದ ಸಂಬಂಧದಿಂದ ಕೆಂಪು ಬಣ್ಣ ಕಾಣುತ್ತೆ. ಎಲ್ಲಿ ಕಾಣುತ್ತೆ? ಬಿಳಿ ಬಣ್ಣ ಇರುವಂತಹ ಸ್ಫಟಿಕದಲ್ಲಿ ಕಾಣುತ್ತೆ. ಬಿಳಿ ಬಣ್ಣ ಇರುವಂತಹ ಸ್ಫಟಿಕದಲ್ಲಿ ಕಾಣಿಸುತ್ತಷ್ಟೇ ಹೊರತು ಬಣ್ಣವೇ ಇಲ್ಲದೇ ಇರತಕ್ಕಂಥ ವಾಯುವಿನಲ್ಲಿ ಕಾಣಿಸುತ್ತಾ? ಕೆಂಪು ವಾಯುವಿನಲ್ಲಿ ಕಾಣಿಸುತ್ತಾ? ಇಲ್ಲ. ಯಾಕೆ ಕಾಣಿಸಲ್ಲ? ಒಂದು ವೇಳೆ ಜಪಾಕುಸುಮದ ಸಂಬಂಧದಿಂದ, ದಾಸವಾಳ ಪುಷ್ಪದ ಸಂಬಂಧದಿಂದಲೇ ಬಣ್ಣ ಎಂಬತಕ್ಕಂಥದ್ದು ಕಾಣುತ್ತೆ ಅಂತಾಗಿದ್ದರೆ ವಾಯುವಿಗೂ ಕೂಡ ದಾಸವಾಳ ಪುಷ್ಪದ ಸಂಬಂಧ ಆಗಿದೆ. ಆದ್ದರಿಂದ ವಾಯುವಿನಲ್ಲೂ ಬಣ್ಣ ಕಾಣಬೇಕಾಗಿತ್ತು. ವಾಯುವಿನಲ್ಲಿ ಬಣ್ಣ ಕಾಣಲ್ಲ. ಯಾಕೆ ಕಾಣಲ್ಲ? ವಾಯುವಿನಲ್ಲಿ ಸ್ವತಃ ಬಣ್ಣ ಇಲ್ಲ. ಹಾಗಾದರೆ ಸ್ಫಟಿಕದಲ್ಲಿ ಬಣ್ಣ ಕಾಣುತ್ತೆ. ಯಾಕೆ ಕಾಣುತ್ತೆ? ಸ್ಫಟಿಕದಲ್ಲಿ ಬಣ್ಣ ಇದೆ. ಹಾಗಾದರೆ ಬಣ್ಣ ಇರುವಂತಹ ಪದಾರ್ಥದಲ್ಲಿಯೇ ಇನ್ನೊಂದು ಬಣ್ಣ ಇರುವ ವಸ್ತುವಿನ ಸಂಬಂಧ ಆದಾಗ ಬಣ್ಣ ಕಾಣುತ್ತೆ ವಿನಃ ಬಣ್ಣ ಇಲ್ಲದೇ ಇರುವಂತಹ ಗಾಳಿಯಲ್ಲಿ ಬಣ್ಣ ಇರುವಂತಹ ದಾಸವಾಳ ಪುಷ್ಪದ ಸಂಬಂಧ ಆದಾಗ ಬಣ್ಣ ಕಾಣಿಸಲ್ಲ. ಹಾಗೇ ಪೃಥ್ವಿ ಅಪು ತೇಜಸ್ಸುಗಳಲ್ಲಿ ಯಾವುದರಲ್ಲಿಯೂ ಕೂಡ ಚೈತನ್ಯ ಶಕ್ತಿ ಎಂಬತಕ್ಕಂಥದ್ದು ಇಲ್ಲದೇ ಇರುವುದರಿಂದ ಪೃಥ್ವಿ ಅಪು ತೇಜಸ್ಸುಗಳ ಸಂಬಂಧ ಆದರೂ ಕೂಡ ಅದರಲ್ಲಿ ಚೈತನ್ಯ ಎಂಬತಕ್ಕಂಥದ್ದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲೆ, ಅಡಿಕೆ, ಸುಣ್ಣ ಇವುಗಳಲ್ಲಿ ಬಣ್ಣ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಇವುಗಳ ಮೇಲನದಿಂದಾಗಿ ಅವುಗಳಲ್ಲಿ ರಕ್ತಿಮ ಬಣ್ಣ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಜೀವರಲ್ಲಿ ನೀವು ಚೈತನ್ಯ ಶಕ್ತಿಯನ್ನು ಜೀವ ಇರೋದರಿಂದ ಹೇಳಬೇಕಷ್ಟೇ ಹೊರತು ಜೀವನನ್ನು ಒಪ್ಪದೇನೆ ಕೇವಲ ಪೃಥ್ವಿ ಅಪ್ಪು ತೇಜಸ್ಸುಗಳ ಮೇಲನದಿಂದ ಚೈತನ್ಯ ಶಕ್ತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವ್ರು ಹೇಳಿದರು ಸ್ಫಟಿಕಮಣೆಯಲ್ಲಿ ದಾಸವಾಳ ಪುಷ್ಪದ ಯೋಗದಿಂದ ಅಂತ. ಅದಕ್ಕೆ ಉತ್ತರ ಕೊಡ್ತಾರೆ, ಸ್ಫಟಿಕಮಣಿಯಲ್ಲಿಯೂ ಸಹಜವಾಗಿ ಒಂದು ಬಣ್ಣ ಇದೆ, ಆದ್ದರಿಂದಾಗಿ ಇನ್ನೊಂದು ಬಣ್ಣ ಬರಲಿಕ್ಕೆ ಸಾಧ್ಯ. ವಾಯುವಿನಲ್ಲಿ ಬಣ್ಣವೇ ಇಲ್ಲ. ಆದ್ದರಿಂದ ದಾಸವಾಳ ಪುಷ್ಪ ಇಲ್ಲಿಟ್ಟರೆ ವಾಯುವಿನಲ್ಲಿ ಬಣ್ಣ ಕಾಣಿಸುತ್ತಾ? ಇಲ್ಲವೇ ಇಲ್ಲ. ಹಾಗೆ ಪೃಥ್ವಿ ಅಪ್ಪು ತೇಜಸ್ಸುಗಳಲ್ಲಿ ಸಹಜವಾಗಿ ಚೈತನ್ಯ ಇಲ್ಲದೇ ಇರೋದರಿಂದ ಅವುಗಳ ಮೇನದಿಂದ ಚೈತನ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಜಪಾಕುಸುಮ ಯೋಗೇಪಿ ದಾಸವಾಳ ಹೂವಿನ ಸಂಬಂಧವಾದರೂ ರೂಪವತಿಯೇವ ರೂಪವುಳ್ಳಂತಹ ಸ್ಫಟಿಕದಲ್ಲಿಯೇ ರಕ್ತಿಮಾ ಕೆಂಪು ಬಣ್ಣವು ದೃಶ್ಯತೆ ಕಾಣಲ್ಪಡುತ್ತದೆ. ನಿರೂಪವಾಯು ರೂಪ ಇಲ್ಲದೇ ಇರತಕ್ಕಂತಹ ವಾಯುವಿನಲ್ಲಿ ರಕ್ತಶತಯೋಗೇಪಿ ನೂರಾರು ಕೆಂಪು ಬಣ್ಣದ ದಾಸವಾಳದ ಸಂಬಂಧ ಇದ್ದರೂ ಕೂಡ ರಕ್ತಿಮ ಕೆಂಪು ಬಣ್ಣವು ಕಿಂ ದೃಶ್ಯತೆ ಕಾಣುತ್ತೇನೋ? ಕಾಣೋದಿಲ್ಲ. ಜಪಾಕುಸುಮ ಯೋಗೇಪಿ ದಾಸವಾಳದ ಹೂವಿನ ಸಂಬಂಧವಿದ್ದರೂ ರೂಪವತಿ ಏವ ರೂಪ ಇರುವಂತಹ ಸ್ಫಟಿಕದಲ್ಲಿಯೇ ರಕ್ತಿಮ ಕೆಂಪು ಬಣ್ಣವು ದೃಶ್ಯತೆ ಕಾಣಲ್ಪಡುತ್ತದೆ. ನಿರೂಪವಾಯು ಬಣ್ಣವೇ ಇಲ್ಲದೇ ಇರತಕ್ಕಂತಹ ವಾಯುವಿನಲ್ಲಿ ರಕ್ತಶತಯೋಗೇಪಿ ನೂರಾರು ಕೆಂಪು ದಾಸವಾಳದ ಸಂಬಂಧ ಇದ್ದರೂ ಕೂಡ ರಕ್ತಿಮ ಕೆಂಪು ಬಣ್ಣವು ದೃಶ್ಯತೆ ಕಿಂ ಕಾಣುತ್ತದೇನೋ? ಕಾಣೋದಿಲ್ಲ. ನನು ಜಪಾಕುಸುಮ ಸಂಬಂಧಾತ್ ಸ್ಫಟಿಕೆ ರಕ್ತಿಮಾ ದೃಶ್ಯತೆ ತದ್ವತ್ ಜಡೇಪಿ ಪೂರ್ವೋಕ್ತ ಯೋಗಾತ್ ದೃಶ್ಯತಾಂ ಇತ್ಯತಃ ಜಪ ಇತಿ ಅಂತ ಚಾರ್ವಾಕರು ಹೇಳೋದು. ಜಪಾಕುಸುಮ ಸಂಬಂಧದಿಂದ ಸ್ಫಟಿಕಮಣಿಯಲ್ಲಿ ರಕ್ತಿಮ ಕೆಂಪು ಬಣ್ಣವು ಕಾಣುತ್ತೆ. ತದ್ವತ್ ಅದರಂತೆ ಜಡೇಪಿ ಪೃಥ್ವಿ ಅಪ್ಪು ತೇಜಸ್ಸುಗಳಲ್ಲಿಯೂ ಕೂಡ ಪೂರ್ವೋಕ್ತ ಯೋಗಾತ್ ಅವುಗಳ ಮೇಲನ ಆದಾಗ ಚೈತನ್ಯ ಎಂಬತಕ್ಕಂಥದ್ದು ಬರಲಿ ಅಂತಂದರೆ ಇತ್ಯತಃ ಜಪ ಇತಿ ಅಂತ. ರೂಪವತ್ಯೇವ ಸ್ಫಟಿಕಾದವು ರೂಪ ಇರುವಂತಹ ಸ್ಫಟಿಕದಲ್ಲಿಯೇ ರಕ್ತಿಮಾ ದೃಶ್ಯತೆ ಕೆಂಪು ಬಣ್ಣ ಕಾಣುತ್ತೆ. ನಿರೂಪವಾಯು
ರೂಪ ಇಲ್ಲದೇ ಇರತಕ್ಕಂಥ ವಾಯುವಿನಲ್ಲಿ ರಕ್ತದ್ರವ್ಯ ಶತಯೋಗೇಪಿ ಕೆಂಪಾಗಿರ್ತಕ್ಕಂತಹ 100 ಪದಾರ್ಥಗಳ ಸಂಬಂಧ ಎಂಬತಕ್ಕಂಥದ್ದು ಬಂದರೂ ಕೂಡ ರಕ್ತಿಮಾ ದೃಶ್ಯತೆ ಕಿಂ, ಕೆಂಪು ಬಣ್ಣ ಕಾಣುತ್ತೇನೋ? ಕಾಣೋದಿಲ್ಲ. ನ ದೃಶ್ಯತೆ. ತತಶ್ಚ ತತ್ತತ್ಸಂಬಂಧ ಯೋಗ್ಯ ಏವ ತತ್ತದ್ಭಾನಂ, ತತ್ತತ್ಸಂಬಂಧ ಯೋಗ್ಯ ಏವ ತತ್ತದ್ಭಾನಂ ನ ಅಯೋಗ್ಯ ಇತಿ ಹೇತೋಃ ಜ್ಞಾನಯೋಗ್ಯೇ ಏವ ಪದಾರ್ಥೆ ಜ್ಞಾನಂ ಸ್ಯಾತ್ ನತು ಅಯೋಗ್ಯೆ ಜಡಶರೀರೆ ಜ್ಞಾನಂ ಇತಿ ಭಾವಃ. ಅಂದೇನು ಹೇಳದಂತೆ ಆಯಿತು? ಯಾವುದರ ಸಂಬಂಧವನ್ನು ಹೊಂದಲಿಕ್ಕೆ ಯೋಗ್ಯವಾದಂಥ ಪದಾರ್ಥವೋ ಅವುಗಳಲ್ಲಿ ಅದರ ತೋರುವಿಕೆ ಎಂಬತಕ್ಕಂಥದ್ದಿದೆ. ಕೆಂಪು ರೂಪ ಎಂಬತಕ್ಕಂಥದ್ದು ತೋರಲಿಕ್ಕೆ ಸ್ಫಟಿಕ ಬಿಳಿ ರೂಪವುಳ್ಳದ್ದಿದೆ. ಅಂದರೆ ರೂಪವುಳ್ಳಂತಹ ಸ್ಫಟಿಕದಲ್ಲಿ ಕೆಂಪು ರೂಪ ಎಂಬತಕ್ಕಂಥದ್ದು ಕಾಣಬಹುದು. ಅಂದರೆ ರೂಪ ಕಾಣಲಿಕ್ಕೆ ಯೋಗ್ಯ. ಹಾಗೆಯೇ ನ ಅಯೋಗ್ಯ, ರೂಪ ಕಾಣಲಿಕ್ಕೆ ಅಯೋಗ್ಯವಾದಂಥ ವಾಯುವಿನಲ್ಲಿ ಕೆಂಪು ರೂಪ ಎಂಬತಕ್ಕಂಥದ್ದು ಕಾಣೋದೇ ಇಲ್ಲ. ಅದರಂತೆ ಜಡವಾಗಿರ್ತಕ್ಕಂತಹ ಈ ಪೃಥ್ವಿ ಅಪ್ಪು ತೇಜಸ್ಸುಗಳಲ್ಲಿ ಜ್ಞಾನ ತೋರಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನ ತೋರಲಿಕ್ಕೆ ಸಾಧ್ಯವಿರದೇ ಇರತಕ್ಕಂತಹ ಪೃಥ್ವಿ ಅಪ್ಪು ತೇಜಸ್ಸುಗಳ ಮಿಲನವಾದಂಥ ಈ ಶರೀರದಲ್ಲಿ ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಹೇಳ್ತಾರೆ ಜ್ಞಾನಯೋಗ್ಯೇ ಏವ ಪದಾರ್ಥೆ ಜ್ಞಾನಂ ಸ್ಯಾತ್. ಜ್ಞಾನಕ್ಕೆ ಯೋಗ್ಯವಾದ ಪದಾರ್ಥ ಜೀವ ಚೇತನ, ಅವನಲ್ಲಿ ಜ್ಞಾನ ಎಂಬತಕ್ಕಂಥದ್ದು ಬರಬಹುದು. ನತು ಅಯೋಗ್ಯ, ಜ್ಞಾನ ಬರಲಿಕ್ಕೆ ಅಯೋಗ್ಯವಾಗಿರ್ತಕ್ಕಂಥ ಜಡ ಶರೀರ, ಜಡವಾಗಿರ್ತಕ್ಕಂಥ ಈ ಶರೀರ, ಇದರಲ್ಲಿ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜಡ ಶರೀರ ಏನದು? ಪೃಥ್ವಿ ಅಪ್ಪು ತೇಜಸ್ಸುಗಳ ಮೇಲನ. ಪೃಥ್ವಿ ಅಪ್ಪು ತೇಜಸ್ಸುಗಳ ಮೇಲನ ಆದಾಗ ಅಲ್ಲಿ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಂ ಹಾಂ ಅದೃಶ್ಯ ಇಲ್ಲ. ನೀರು ನೀರು ಮೇಲನ ಎಂಬತಕ್ಕಂಥದ್ದು ಅದೃಷ್ಟ ಅಲ್ಲ. ಅದು ಕಾಣಿಸ್ತಾ ಇದೆಯಲ್ಲ, ವ್ಯಾಪಾರ ಆಗದೆಲ್ಲ ಆಗ್ತಾ ಇದೆಯಲ್ಲ, ಮಾತಾಡ್ತಾನೆ ಶಬ್ದ ಬರೋದು ಕಾಣಿಸ್ತಾ ಇದೆಯಲ್ಲ, ಬಾಯಿಂದ ಬಾಯಿ ಅಲ್ಗಾಡು ಕಾಣಿಸ್ತಾ ಇದೆಯಲ್ಲ, ಇದೇನೆ ಇದು ಪ್ರತ್ಯಕ್ಷಕ್ಕೆ ಗೊತ್ತಾಯ್ತಲ್ಲ. ಅದನ್ನೇ ಹೇಳ್ತಾ ಇರೋದ. ಅವನು ಹೇಳ್ತಾನೆ ಈಗ ಶರೀರದಲ್ಲಿ ಪೃಥ್ವಿ ಅಪ್ಪು ತೇಜಸ್ಸುಗಳ ಮೇಲನೇ ಇರೋದು. ಈ ವ್ಯಾಪಾರ ನಡೀತಾ ಇದೆಯಲ್ಲೋ, ಮಾತಾಡ್ತಾನೋ ಇಲ್ಲೋ, ನಡೀತಾನೋ ಇಲ್ಲೋ, ನೋಡ್ತಾನೋ ಇಲ್ಲೋ, ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅಂದರೆ ಚೈತನ್ಯ ಇದೆ. ಹಾಂ, ಮೂರನ ಮೇಲಿಂದನೇ ಇರೋದು ಅಂತ ಅವನು ಹೇಳ್ತಾನೆ. ಅದಕ್ಕೆ ನಾವು ಹೇಳೋದು, ನೀನೀಗ ಹೇಳ್ತೀಯ, ಹಾಗೆ ಹೇಳಲಿಕ್ಕೆ ಬರಲ್ಲ. ಅದಿಲ್ಲ, ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾನೆ ಇಟ್ಕೊಂಡೇ ಹೇಳೋದು ಅವನು. ಅದಕ್ಕೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಶರೀರದಲ್ಲಿ ಜ್ಞಾನವೂ ಇದೆ ಅಂತ ಹೇಳ್ತಾನೆ. ನಾವು ಹೇಳ್ತೇವೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಜ್ಞಾನ ಬರ, ಹಾಂ, ಅವುಗಳಲ್ಲಿ ಯೋಗ್ಯತೆ ಇಲ್ಲ. ಅದನ್ನು ಹೇಳ್ತಾರೆ. ನಾಂಧಾನಾಂ ಶತಮಪ್ಯಂಧಃ ಪಶ್ಯತೀತಿ ನ ಕಿಂ ಶ್ರುತಂ. 100 ಕುರುಡ ಇದ್ದಾರೆ ಅಥವಾ 100 ಜನ ಅಜ್ಞಾನಿಗಳಿದ್ದಾರೆ. ಒಬ್ಬ ಅಜ್ಞಾನಿ ಅವನಿಗೆ ಏನೂ ಗೊತ್ತಿಲ್ಲ, ಅಥವಾ ಒಬ್ಬ ಕುರುಡ ಅವನಿಗೇನೂ ಗೊತ್ತಿಲ್ಲ. ಒಬ್ಬ ಕುರುಡನಿಗೆ ಗೊತ್ತಿಲ್ಲ, 100 ಜನ ಕುರುಡ ಸೇರಿದ್ದಾರೆ, ಅವರಿಗೆ ನೋಡಲಿಕ್ಕಾಗತ್ತೆ ಅಂತ ಹೇಳಲಿಕ್ಕಾಗುತ್ತಾ? ಅಂಧಾನಾಂ ಶತಂ, 100 ಕುರುಡರು ಅವರು ಸೇರಿದರೂ ಕೂಡ ನ ಪಶ್ಯತಿ, ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಈ ಪೃಥ್ವಿ ಅಪ್ಪು ತೇಜಸ್ಸಿದೆಯಲ್ಲ, ಇದು 3 ಕುರುಡ. ಕುರುಡ ಅಂದ್ರೇನು? ಜ್ಞಾನ ಇಲ್ಲದೆ ಇರತಕ್ಕಂಥವುಗಳು. ಕುರುಡ ಅಂತಂದರೆ ಚೈತನ್ಯ ಇಲ್ಲದೆ ಇರ್ತದೆ, ಚೇತನಗಳಲ್ಲ. ಅಂದರೆ ಅವುಗಳಲ್ಲಿ ಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. 100 ಕುರುಡರಲ್ಲಿ ಹೇಗೆ ಒಟ್ಟಿಗೆ ಸೇರಿದರೂ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲವೋ, ನೋಡಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೇ ಪೃಥ್ವಿ ಅಪ್ಪು ತೇಜಸ್ಸುಗಳು ಮಿಲನವಾದರೂ ಕೂಡ ಅವುಗಳಲ್ಲಿ ಜ್ಞಾನಶಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಚೇತನ ಶಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಧ, ಎಲೆ ಕುರುಡನೆ ಅಂತ ಅವನಿಗೆ ಸಂಬೋಧನೆ ಮಾಡ್ತಾರೆ. ಅಂಧ ಅಂತ ಚಾರ್ವಾಕನಿಗೆ ಸಂಬೋಧನೆ ಮಾಡೋದು, ಎಲೆ ಕುರುಡನೆ. ಅಂಧಾನಾಂ ಶತಮಪಿ,
ನೂರಾರು ಕುರುಡರೂ ಕೂಡ ನ ಪಶ್ಯತಿ ಕಾಣುವುದಿಲ್ಲ ಇತಿ ಎಂಬುದಾಗಿ ಕಿಮ್ನ ಶ್ರುತಂ ನೀನು ಕೇಳೇ ಇಲ್ವೇನು? 100 ಜನ ಕುರುಡರು ಸೇರಿದರೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ಗಾದೆ ನೀನು ಕಿವಿಗೆ ಬಿದ್ದೇ ಇಲ್ವೇನು? ಆಯಿಂದಾಗಿ ಬಿದ್ದೇ ಇಲ್ಲ ಅಂದರೆ ಅಂಧ, ನೀನು ತಿಳಿದೇ ಇರತಕ್ಕಂಥ ಅಜ್ಞಾನಿ ಅಂತ ಆ ಚಾರ್ವಾಕನನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಅಂಧ ಅಜ್ಞಾನಿಯೇ ಅಂಧಾನಾಂ ಶತಮಪಿ, 100 ಜನ ಕುರುಡರು ಕೂಡ ಸೇರಿದರೆ ನ ಪಶ್ಯತಿ ಕಾಣುವುದಿಲ್ಲ ಇತಿ ಈ ರೀತಿಯಾಗಿ ಕಿಮ್ನ ಶ್ರುತಂ ಕೇಳೇ ಇಲ್ಲವೇನು ಅಂತ. ತತ್ರ ಆಭಾಣಕ ಸಿದ್ಧ ದೃಷ್ಟಾಂತ ಮಾಹ ಅಂತ. ಆಭಾಣಕ ಅಂದರೆ ಗಾದೆ, ಗಾದೆಯಿಂದ ಸಿದ್ಧವಾಗಿರತಕ್ಕಂತಹ ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ ಅಂತ. ತಥಾಚ ಜಡಾನಾಂ ಶತಯೋಗೇನಾಪಿ ಕಂಚನ ಚೇತನಂ ವಿನಾ ಕಥಂ ಜ್ಞಾನಂ ಸ್ಯಾದಿತಿ ಭಾವ ಅಂತ. ಅದರಿಂದ ಜಡ ಪದಾರ್ಥಗಳ 100 ಪದಾರ್ಥಗಳು ಒಟ್ಟಿಗೆ ಸೇರಿರ್ಬೋದು, ಆದರೆ ಕಂಚನ ಚೇತನಂ ವಿನ ಯಾವುದೋ ಒಬ್ಬ ಚೇತನನ ಸಂಬಂಧ ಇಲ್ಲ ಅಂತ ಆಗಿಬಿಟ್ರೆ ಆವಾಗ ಜ್ಞಾನಂ ಕಥಂ ಸ್ಯಾತ್, ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಜ್ಞಾನ ಸರ್ವಥಾ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಜ್ಞಾನ ಬರುತ್ತೆ ಅಂತಾದರೆ ಜ್ಞಾನವುಳ್ಳವನ ಮೇಲನ ಆಗಿದೆ ಅಂತ ಹೇಳಬೇಕು. ಜ್ಞಾನವುಳ್ಳವನ ಯಾರು? ಆತ್ಮ. ಹಾಗೆ ಈ ಶರೀರದಲ್ಲಿ ಆತ್ಮನ ಮೇಲನ ಇದ್ದರೆ ದೇಹಾತಿರಿಕ್ತ ಆತ್ಮನನ್ನು ಒಪ್ಪಿದರೆ ಜ್ಞಾನಾದಿಗಳನ್ನು ಒಪ್ಪಲಿಕ್ಕಾಗುತ್ತೆ. ದೇಹಾತಿರಿಕ್ತ ಆತ್ಮನನ್ನು ಒಪ್ಪಲಿಲ್ಲ ಅಂತಾದರೆ ಜ್ಞಾನ ಒಪ್ಪಲಿಕ್ಕೆ ಬರೋದಿಲ್ಲ. ಚಕ್ಷುಷ್ಮತಾತು ಸಂಯೋಗೇ ತಸ್ಯಾಪಿ ಸ್ಯಾದ್ಗತಾಗತಂ ಏವಂ ಜ್ಞಾನಮತಾ ಯೋಗೇ ದೇಹೇ ಯಾತ್ರಾ ನ ಚೇನ್ನ ಚ. ಜಡದಲ್ಲಿಯೂ ಕೂಡ ಚೇತನನ ಸಂಬಂಧ ಇದ್ದರೆ ಅಲ್ಲಿ ಚಲನಾದಿಗಳು ಕಂಡುಬರುತ್ತೆ. ಇದು ಜಡ, ಇದರಲ್ಲಿ ಸ್ವತಃ ಚಲನೆ ಇಲ್ಲ, ಆದರೆ ಚೇತನನ ಸಂಬಂಧ ಆದಾಗ ಈ ಪದಾರ್ಥದಲ್ಲಿ ಚಲನೆ ಎಂಬತಕ್ಕಂಥದ್ದು ಬಂತು. ಹಾಗೆಯೇ ಈ ಪೃಥಿವಿ ಅಪ್ಪು ತೇಜಸ್ಸು ಇವುಗಳಲ್ಲಿ ಯಾವುದರಲ್ಲಿಯೂ ಕೂಡ ಜ್ಞಾನ ಇಲ್ಲ, ಆದರೆ ಜ್ಞಾನವುಳ್ಳಂತಹ ಜೀವನ ಸಂಬಂಧ ಪೃಥಿವಿ ಅಪ್ಪು ತೇಜಸ್ಸು ಈ 3 ಪದಾರ್ಥಗಳಿಂದ ಕೂಡಿರ್ತಕ್ಕಂಥ ಶರೀರದಲ್ಲಿ ಆಗಿದೆ ಅಂತಾದರೆ ಆವಾಗ ಇಲ್ಲಿ ಜ್ಞಾನ ಬರಲಿಕ್ಕೆ ಸಾಧ್ಯ. ನಚೇತ್ ಒಂದು ವೇಳೆ ಆತ್ಮನ ಸಂಬಂಧ ಎಂಬತಕ್ಕಂಥದ್ದು ಪೃಥಿವಿ ಅಪ್ಪು ತೇಜೋ ಸ್ವರೂಪವಾಗಿರ್ತಕ್ಕಂತಹ ಈ ಶರೀರಕ್ಕೆ ಇಲ್ಲ ಅಂತಾದರೆ ನಚ, ಅಲ್ಲಿ ಜ್ಞಾನ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಲೋಕದಲ್ಲಿ ನಮಗೆ ಕಂಡಿರ್ತಕ್ಕಂಥದ್ದು ಕುರುಡ ಕುಂಟ ಇದ್ದಾನೆ, ಕುರುಡನಿಗೇನು ಕಾಣಲ್ಲ, ಆದ್ದರಿಂದ ಅವನಲ್ಲಿ ಚಲನೆ ಇಲ್ಲ. ಕುರುಡನಿಗೆ ಏನು ಎಲ್ಲಿ ಹೋಗೋದು ಅವನು? ಆದರೆ ಅವನಿಗೆ ಕಾಣುವಂತಹ ಒಬ್ಬನ ಸಹಾಯ ಇದೆ ಅಂತಾದರೆ ಆ ಕುರುಡ ಅವನು ಚಲನೆ ಉಳ್ಳವನಾಗ್ತಾನೆ. ಹಾಗೆ ಕಣ್ಣು ಇರತಕ್ಕಂತಹ ವ್ಯಕ್ತಿಯ ಸಹವಾಸದಿಂದ ಕಣ್ಣು ಇಲ್ಲದೇ ಇರತಕ್ಕಂತಹ ವ್ಯಕ್ತಿಯಲ್ಲಿಯೂ ಕೂಡ ಚಲನೆ ಎಂಬತಕ್ಕಂಥದ್ದು ಲೋಕದಲ್ಲಿ ಕಂಡಿದೆ. ಯಾವುದೋ ಒಬ್ಬ ಕುರುಡ ನಿಂತಿದ್ದಾನೆ, ರೋಡ್ ಕ್ರಾಸ್ ಮಾಡಬೇಕು ಅಂತ ಅವನು ನಿಂತ್ಕೊಂಡಿದ್ದಾನೆ, ಅವಾಗೇನು ಮಾಡ್ತಾರೆ? ಕಣ್ಣು ಕಾಣುವವನು ಅವನನ್ನು ಹಿಡ್ಕೊಂಡು ಬರ್ತಾನೆ, ಆವಾಗ ಅವನಲ್ಲಿ ಚಲನೆ ಎಂಬತಕ್ಕಂಥದ್ದು ಕಾಣಿಸುತ್ತೆ. ಒಂದು ವೇಳೆ ಈ ಕಣ್ಣು ಕಾಣುವವನ ಸಂಬಂಧ ಅವನಿಗಿಲ್ಲ ಅಂತಾದರೆ ಅವನಲ್ಲಿ ಚಲನೆ ಇರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಹಾಗೇ ಈ ಜೀವ ಇದ್ದಾನಲ್ಲ ಅವನು ಜ್ಞಾನವುಳ್ಳವನು. ಜ್ಞಾನವುಳ್ಳಂತಹ ಜೀವನ ಸಂಬಂಧ ಜ್ಞಾನ ಇಲ್ಲದೇ ಇರತಕ್ಕಂತಹ ಪೃಥಿವಿ ಅಪು ತೇಜಸ್ಸುಗಳಿಗಾಗಿದೆ. ಜ್ಞಾನ ಇಲ್ಲದೇ ಇರತಕ್ಕಂತಹ ಪೃಥಿವಿ ಅಪು ತೇಜಸ್ಸುಗಳಿಗೆ ಜ್ಞಾನ ಇರುವ ಚೇತನನ ಸಂಬಂಧ ಆಗಿರೋದ್ರಿಂದ ಅಲ್ಲಿಯೂ ಕೂಡ ಜ್ಞಾನ ಇದ್ದವನ ಕೆಲಸ ಏನಾಗಬೇಕೋ ಆ ಕೆಲಸ ಎಂಬತಕ್ಕಂಥದ್ದು ಆಗುತ್ತೆ. ಇದು ಲೋಕದಲ್ಲಿ ಕಂಡಿದೆ. ಚಕ್ಷುಷ್ಮತ ಕಣ್ಣು ಇರುವವನಿಂದ ಸಂಯೋಗೇತು ಸಂಬಂಧವಾದಾಗ ತಸ್ಯಾಪಿ ಕುರುಡನಿಗೂ ಕೂಡ ಗತಾಗತಂ ಸ್ಯಾತ್ ಗಮನಾಗಮನಾದಿಗಳು ಕಂಡುಬರುತ್ತದೆ. ಏವಂ ಅದೇ ರೀತಿಯಲ್ಲಿ ಜ್ಞಾನವತ ಜ್ಞಾನಿಯಾಗಿರ್ತಕ್ಕಂತಹ ಚೇತನನಿಂದ ಯೋಗೇ ಸತಿ ಸಂಬಂಧ ಉಂಟಾದಾಗ ದೇಹೇ ಜಡವಾಗಿರ್ತಕ್ಕಂಥ ಶರೀರದಲ್ಲಿ ಯಾತ್ರಾ ಸಂಚಾರವು ಸ್ಯಾತ್ ಆಗುತ್ತದೆ. ನಚೇತ್ ಚೇತನನ ಸಂಬಂಧ ಆಗದೇ ಇದ್ದರೆ ನ ಚ ಯಾತ್ರಾ ಯಾವ ರೀತಿಯಾದ ಚಲನೆಯೂ ಆಗುವುದಿಲ್ಲ. ಚಕ್ಷುಷ್ಮತ ಕಣ್ಣಿರುವಂತಹ ವ್ಯಕ್ತಿಯಿಂದ ಸಂಯೋಗೇತು ಸಂಬಂಧವಾದಾಗ ತಸ್ಯಾಪಿ ಕುರುಡನಿಗೂ ಕೂಡ ಗತಾಗತಂ ಗಮನಾಗಮನಾದಿಗಳು ಸ್ಯಾತ್ ಉಂಟಾಗುತ್ತದೆ.
ಏವಂ ಹೀಗೆ ಜ್ಞಾನವತ ಜ್ಞಾನಿಯಾದ ಚೇತನನಿಂದ ಯೋಗೇ ಸತಿ ಸಂಬಂಧ ಇರುವಾಗ ದೇಹೇ ಜಡವಾದ ಶರೀರದಲ್ಲಿ ಯಾತ್ರಾ ಸಂಚಾರವು ಸ್ಯಾತ್ ಆಗುತ್ತದೆ. ನಚೇತ್ ಚೇತನನ ಸಂಬಂಧ ಇಲ್ಲದೇ ಇದ್ದಾಗ ನಚ ಯಾತ್ರಾ ಗಮನಾಗಮನವೂ ಇರುವುದಿಲ್ಲ. ಇದಾನೀಂ ಚೇತನ ಸಂಯೋಗೇ ಸತಿ ಜಡಸ್ಯಾಪಿ ಚೇಷ್ಟಾದಿಕಂ ಸ್ಯಾತ್ ಇತ್ಯೇತತ್ ತೇನೈವ ದೃಷ್ಟಾಂತೇನ ಉಪಪಾದಯತಿ. ಈಗ ಚೇತನನ ಸಂಯೋಗ ಇದ್ದಾಗ, ಚೇತನನ ಸಂಬಂಧ ಇದ್ದಾಗ ಜಡದಲ್ಲಿಯೂ ಕೂಡ ಚೇಷ್ಟಾದಿ ವ್ಯಾಪಾರಗಳು ಉಂಟಾಗುತ್ತೆ ಎಂಬತಕ್ಕಂಥದ್ದನ್ನು ಅದೇ ಉದಾಹರಣೆಯಿಂದ ತೋರಿಸ್ತಾ ಇದ್ದಾರೆ. ಚಕ್ಷುಷ್ಮತ ಇತಿ ಅಲ್ಲಿ ತಸ್ಯಾಪಿ ಅಂತಿದೆ. ಅದಕ್ಕೇನರ್ಥ? ಅದಕ್ಕೆ ಅರ್ಥ ಬರೀತಾರೆ ಅಂಧಸ್ಯಾಪಿ. ಕುರುಡನೇ ಆಗಿದ್ದರೂ ಕೂಡ ಕಣ್ಣುಳ್ಳವನ ಸಂಬಂಧದಿಂದ ಕುರುಡನಲ್ಲಿ ಗತಾಗತಂ ಸ್ಯಾತ್ ಗಮನಾಗಮನ ಇರುತ್ತದೆ. ದಾರ್ಷ್ಟಾಂತಿಕಂ ಯೋಜಯತಿ ಇದು ಉದಾಹರಣೆ. ಕುರುಡ ಕಣ್ಣಿರುವಂತಹ ವ್ಯಕ್ತಿಯ ಸಂಬಂಧದಿಂದ ಕುರುಡನಲ್ಲಿ ಚಲನವಲನಗಳು ಇದೆ ಅನ್ನೋದು ಉದಾಹರಣೆ. ಅದರಿಂದ ಪೃಥಿವ್ಯಪ್ತೇಜಸ್ಸಿನ ಸಂಬಂಧ ರೂಪವಾದ ಶರೀರದಲ್ಲಿ ಜೀವನ ಸಂಬಂಧದಿಂದಾಗಿ ಜ್ಞಾನ ಅಥವಾ ಚೇಷ್ಟಾದಿಗಳು ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜ್ಞಾನವತ ಅಂದರೆ ಸ್ವಾಭಾವಿಕ ಜ್ಞಾನವತ, ಸಹಜವಾಗಿಯೇ ಜ್ಞಾನ ಇರತಕ್ಕಂತಹ ಜೀವ. ಆ ಜೀವನ ಸಂಬಂಧ ದೇಹ ಅನ್ಯಜೀವೇನ, ದೇಹಕ್ಕಿಂತ ಬೇರೆಯಾಗಿರ್ತಕ್ಕಂಥ ಜೀವ, ಅವನಲ್ಲಿ ಸಹಜವಾಗಿ ಜ್ಞಾನ ಇದೆ. ಜ್ಞಾನ ಇರುವ ದೇಹಕ್ಕಿಂತ ಭಿನ್ನನಾದ ಜೀವನ ಯೋಗದಿಂದ ಈ ದೇಹದಲ್ಲಿ ಯಾತ್ರಾ ಚಲನವಲನಾದಿಗಳೆಲ್ಲ ಕಂಡುಬರುತ್ತೆ ಅಂತ ಅರ್ಥ. ಶ್ರೀಕೃಷ್ಣಾರ್ಪಣವಸ್ತು. ನಾಳೆ 9:00 ಗಂಟೆಗೆ.